ಧರ್ಮಸ್ಥಳದಲ್ಲಿ ಪರಿಸ್ಥಿತಿ ಮತ್ತಷ್ಟು ಉದ್ವಿಗ್ನಗೊಂಡಿದೆ. ಯೂಟ್ಯೂಬರ್ಗಳಿಗೆ ಥಳಿತ ಧರ್ಮಸ್ಥಳದಲ್ಲಿ ಮತ್ತಷ್ಟು ಉದ್ವಿಗ್ನಗೊಳ್ತಾ ಇದೆ ಅಲ್ಲಿನ ಪರಿಸ್ಥಿತಿ. ಸ್ಥಳದಿಂದ ಕೂಡಲೇ ತೆರಳುವಂತೆ ಪೊಲೀಸರು ಎಚ್ಚರಿಕೆಯನ್ನು ನೀಡ್ತಾ ಇದ್ದಾರೆ. ಮೈಕ್ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ ಪೊಲೀಸರು. ಇಲ್ಲದಿದ್ರೆ ನಾವು ಲಾಠಿ ಚಾರ್ಜ್ ಮಾಡ್ತೀವಿ, ಈ ಕೂಡಲೇ ಯಾರೆಲ್ಲ ಇದ್ದೀರಿ ನೀವು ಇಲ್ಲಿಂದ ಹೊರಡಿ ಅಂತ ಹೇಳ್ತಾ ಇದ್ದಾರೆ. ಇದು ದ್ವಾರದ ಹತ್ರ ಅವನ ಫೋಟೋ ಹಿಡಿಲಿಕ್ಕೆ ಅವನು ಯಾರು? ಅವನೊಬ್ಬ ಅನ್ಯ ಧರ್ಮಿ. ಅವನು ಇಲ್ಲಿ ಧರ್ಮಸ್ಥಳಕ್ಕೆ ಅವನ ಕೊಡುಗೆ ಏನು? ನನ್ನ ಕ್ವಶನ್ ಇಷ್ಟೇ, ಪಬ್ಲಿಕ್ ಈಗ ಹೇಳುದು ಅವನ ಕೊಡುಗೆ ಧರ್ಮಸ್ಥಳಕ್ಕೆ ಏನು? ಧರ್ಮಸ್ಥಳದ ದ್ವಾರದಲ್ಲಿ ಅವನ ಫೋಟೋ ಹಿಡ್ಕೊಳ್ತಾನೆ ಅಂದ್ರೆ ಅವನ ಕೊಡುಗೆ ಧರ್ಮಸ್ಥಳಕ್ಕೆ ಏನು? ನನ್ನ ಒಂದು ಫಸ್ಟ್ ಕ್ವಶನ್. ಮತ್ತೆ ಇನ್ನೊಂದು, ನೇತ್ರಾವತಿಯಲ್ಲಿ ಅಷ್ಟು ಬಾಡಿ ಸಿಕ್ತು, ಇಷ್ಟು ಬಾಡಿ. ನಾನು ಒಂದು ವಿಷಯ ಹೇಳ್ತೀನಿ. ಲಾಸ್ಟ್ ಟೈಮು ಇಲ್ಲಿ ಶಿವರಾತ್ರಿ ಲಕ್ಷಾಂತರ ಮಂದಿ ಪಾದಯಾತ್ರೆ ಮಾಡ್ತಾರೆ. ಪಾದಯಾತ್ರೆ ಮಾಡುವಾಗ KSRTC ಬಸ್ ಬರುವಾಗ ಗೊತ್ತಾಗದೆ ಒಂದು ಆಕ್ಸಿಡೆಂಟ್ ಆಯಿತು. ಅದಕ್ಕೆ KSRTC ಬಸ್ ಡ್ರೈವರ್ ಕಾರಣನ ಅಲ್ಲ, ಅವನು ವ್ಯಕ್ತಿ ಪಾದಯಾತ್ರೆ ಮಾಡಿದವನ ಕಾರಣ, ಧರ್ಮಸ್ಥಳ ಕಾರಣನ? ಅದನ್ನು ಕೇಳಿದ್ರೆ ಅವರು ಧರ್ಮಸ್ಥಳದವ್ರೆ ಅಂತ ಹೇಳ್ತಾರೆ. ಇಲ್ಲಿ ನೇತ್ರಾವತಿ ನದಿಗೆ ಸ್ನಾನ ಮಾಡೋದಕ್ಕೂ ಧರ್ಮಸ್ಥಳದಲ್ಲಿರುವಂತ ಕಾವಂದರಿಗೂ ಏನು ಸಂಬಂಧ? ಇದೇ ಅವರ ಉದ್ದೇಶ. ಮುಖ್ಯ ಉದ್ದೇಶ ಏನಿಲ್ಲ, ದೇವಸ್ಥಾನವನ್ನು ಹೇಗೆ ಮಲಿನ ಮಾಡುವುದು, ಹೇಗೆ ಇದನ್ನು ಸರ್ಕಾರಕ್ಕೆ ಒಪ್ಪಿಸುವುದು. ಕಾವಂದರ 11,000 ದೇವಸ್ಥಾನ ಜೀರ್ಣೋದ್ಧಾರ ಇಲ್ಲ ಇವರಿಗೆ, ಮುಖ್ಯ ಅಲ್ಲ. ಇವರಿಗೆ ಏನಂದ್ರೆ ದೇವಸ್ಥಾನವನ್ನು ಸರ್ಕಾರಕ್ಕೆ ಒಪ್ಪಿಸಬೇಕು, ಇನ್ನೊಂದು ದೇವಸ್ಥಾನಕ್ಕೆ ಏನಾದ್ರೂ ಒಂದು ಮಲಿನ ಮಾಡಬೇಕು, ಭಕ್ತರ ಸಂಖ್ಯೆಯನ್ನು ಕಮ್ಮಿ ಮಾಡಬೇಕು. ಮೊನ್ನೆ ಒಂದು ಇದೇ ನ್ಯೂಸ್, ಯಾವುದೋ ಒಂದು ಕಮ್ಯುನಿಸ್ಟ್ ನ್ಯೂಸ್, ಭಕ್ತರ ಸಂಖ್ಯೆ ಕಮ್ಮಿ ಆಗಿದೆ ಅಂತ. ಅದು ನಿಮ್ಮ ಭ್ರಮೆ, ಅದು ನಿಮ್ಮ ಕಲ್ಪನೆ ಅಷ್ಟೇ. ನಾನು ಹೇಳುವಂತದ್ದು ಭಕ್ತರ ಸಂಖ್ಯೆ ಹೆಚ್ಚಾಗ್ತಿದೆ ಧರ್ಮಸ್ಥಳಕ್ಕೆ. ನೀವು ಇನ್ನು ಯಾರೆಲ್ಲ ಕಮೆಂಟ್ ಹಾಕ್ತೀರಾ, ಯಾರೆಲ್ಲ ದೇವಸ್ಥಾನದ ಬಗ್ಗೆ ವಿರೋಧ ಮಾಡ್ತೀರಾ, ಅವರಿನ್ನು ಮುಂದಿನ ದಿನಗಳಲ್ಲಿ ಹುಚ್ಚರಾಗಿ ಬರ್ತೀರಾ, ಇಲ್ಲ ತಪ್ಪು ಕಾಣಿಕೆ ಆಗ್ಲಿಕ್ಕೆ ಬರ್ತೀರಾ ಖಂಡಿತವಾಗಿಯೂ. ಓಕೆ. ಸಮಯದಿಂದ ಈ ಲೋಕಲ್ ಮೀಡಿಯಾಗಳು ಏನು ಯೂಟ್ಯೂಬ್ಗಳಿದ್ದಾವೆ, ಕೆಲವೊಂದು ಸಮೀರ್ನಂತಹ ಎಷ್ಟು ಯೂಟ್ಯೂಬರ್ಗಳು, ಯುನೈಟೆಡ್ ಮೀಡಿಯಾ ಆಗಿರ್ಬೋದು, ಕುಡ್ಲಾ ರ್ಯಾಂಪೇಜ್ ನಂತಹ ಮೀಡಿಯಾಗಳು ಯಾವುದೇ ಒಂದು ಸಾಕ್ಷಿ ಇಲ್ಲದೆ ಹೆಗ್ಡೆ ಅವರ ಮೇಲೆ, ಧರ್ಮಸ್ಥಳ ಕ್ಷೇತ್ರದ ಮೇಲೆ ಎಷ್ಟು ಅಪಪ್ರಚಾರ ಮಾಡಿದ್ರು ಅಂತ ಹೇಳಿದ್ರೆ ಅದನ್ನು ನಾವು ನೋಡಿಕೊಂಡು ಸಹಿಸಿಕೊಂಡು ಸುಮ್ಮನೆ ಇದ್ವಿ. ಯಾಕೆ ಬೇಡ ಬೇಡ ಎಲ್ಲದಕ್ಕೂ ಕಾನೂನು ಕ್ರಮ ಕೈಗೊಳ್ತದೆ ಅಂತ ಹೇಳಿ ಕಾನೂನು ಪ್ರಕಾರವಾಗಿ ಕೇಸ್ ಕೊಡ್ತಾ ಇದ್ವಿ, ಸ್ಟೇಷನ್ಗೆ ಹೋಗಿ ಕೇಸ್ ಕೊಡ್ತಾ ಇದ್ವಿ. ಆದ್ರೆ ಈ ಕೇಸಲ್ಲಿ ಯಾವುದಕ್ಕೂ ಬೆಲೆ ಬೇಕು ಅಂತ ಹೇಳಿ ಷಡ್ಯಂತ್ರ ಮಾಡಿದ್ರು. ಎಲ್ಲಾ ಹೋರಾಟಗಾರರು ಬೇಕು ಅಂತ ಹೇಳಿ ಏನು ಸೌಜನ್ಯನ ಹೆಸರು ಇಟ್ಕೊಂಡು 12 ವರ್ಷದಿಂದ ಇವರು ಇಳಿದದ್ದು ಏನು ಅಂತ ಹೇಳಿದ್ರೆ ಧರ್ಮಸ್ಥಳ ಕ್ಷೇತ್ರವನ್ನು ಟಾರ್ಗೆಟ್ ಮಾಡುವ ಕೆಲಸಕ್ಕೆ. ಇದರ ಜೊತೆ ಸೇರಿಕೊಂಡದ್ದು ಅನೇಕ ಮಿಷನರಿಗಳು, ಕಮ್ಯುನಿಸ್ಟ್ ನಾಯಿಗಳೆಲ್ಲ ಸೇರಿಕೊಂಡಿದ್ದಾರೆ. ಎಲ್ಲ ಟೂಲ್ ಕಿಟ್ ಷಡ್ಯಂತ್ರ ನಡೀತಾ ಇದೆ. ಇದರ ವಿರುದ್ಧ NIA ತನಿಖೆ ಆಗಬೇಕು. ಸೌಜನ್ಯ ಪ್ರಕರಣ ಕೂಡ NIA ತನಿಖೆ ಆಗಬೇಕು. ಸುಮ್ಮನೆ ಅಲ್ಲ. ಇವತ್ತಿನ ತಾಳ್ಮೆ, ಸಜ್ಜನರ ತಾಳ್ಮೆ ಒಡಿಲಿಕ್ಕೆ ಕಾರಣ ಸರ್ಕಾರ. ಆ ಗಿರೀಶ್ ಮಟ್ಟಣ್ಣ ಎನ್ನುವ ಒಬ್ಬ ಲೋಫರ್ ದಿನಕ್ಕೊಂದು ಸುಳ್ಳು ಕತೆ ಕಟ್ಟಿಕೊಂಡು ಯೂಟ್ಯೂಬ್ಗಳಲ್ಲಿ ಮೀಡಿಯಾ ಮಾಡ್ತಾ ಇದ್ದಾನೆ. ಆ ವಿಡಿಯೋಗಳನ್ನು ನೋಡ್ಕೊಂಡು ಯಾರಾದ್ರೂ ಸುಮ್ಮನೆ ಇರ್ತಾರ? ಇದಕ್ಕೆಲ್ಲ ಕಾರಣ ಅವನೇ, ಮಟ್ಟಣ್ಣನೇ ಕಾರಣ. ನಾವೇನು ಸುಮ್ಮನೆ ಇರ್ದು, ಒಂದು ತಾಳ್ಮೆಗೂ ಬೆಲೆ ಇದೆ. ಯಾವಾಗ್ಲೂ ಸುಳ್ಳು 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 ದಿನಕ್ಕೊಂದು ಬಾಯಿಗೆ ಬಂದ ಹಾಗೆ ವಿಡಿಯೋ ಮಾಡಿ ಹಾಕ್ತಾ ಇದ್ದ ಮಟ್ಟಣ್ಣ. ಯಾವಾಗ್ಲೂ ನೋಡ್ಕೊಂಡು ನಾವು ಸುಮ್ಮನೆ ಇದ್ವಿ, ಕೇಸ್ ಕೊಡ್ತಾ ಇದ್ವಿ. ಕೇಸ್ಗಳಿಗೆ ಪ್ರತಿಯೊಂದಕ್ಕೂ ಬೆಲೆ ಇಲ್ಲದ ಹಾಗೆ ಮಾಡಿದ್ರು ಪೊಲೀಸ್ನವರು. ಯಾವುದೇ ಒಂದು ಕೇಸ್ಗಳಿಗೂ ಬೆಲೆ ಇಲ್ಲ. ಎಲ್ಲ ಬರೋದು ರಾಜಿ ಸಂಧಾನ ಮಾಡಿ ಕಳಿಸೋದು, ಪ್ರತಿಯೊಂದನ್ನು ರಾಜಿ ಸಂಧಾನ ಮುಚ್ಚಳಿಕೆ ಬಳಸೋದು, ಕಳಿಸೋದು. ಇದೇ ಮಾಡಿದ್ದೀವರು. ಯಾವುದಕ್ಕೂ ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳಿಲ್ಲ. ಇವತ್ತಾದದಕ್ಕೆ ಕಾರಣ ಕೂಡ ಅವರೇ. ನಮ್ಮ ಗ್ರಾಮಸ್ಥರ ಮೇಲೆ ಅವರು ಹಲ್ಲೆ ಮಾಡಿದ್ರು. ನಮ್ಮ ಗ್ರಾಮಸ್ಥರ ಮೇಲೆ ಬೇಕಾದ ಅವೇಚ್ಛವಾಗಿ ವಿಡಿಯೋ ಮಾಡಲಿಕ್ಕೆ ಬಂದ್ರು. ಧರ್ಮಸ್ಥಳ ಗ್ರಾಮದ ಒಳಗೆ ಬಂದು ಗ್ರಾಮದ ವಿರುದ್ಧವಾಗಿ, ದೇವಸ್ಥಾನದ ವಿರುದ್ಧವಾಗಿ ಇವರು ವಿಡಿಯೋ ಮಾಡ್ಕೊಂಡು ಹೋಗುದು, ನಕಲಿಯಾಗಿ ಮಾತಾಡಿಕೊಂಡು, ಕ್ಷೇತ್ರದವರು ಅಂತ ಹೇಳ್ಕೊಂಡು ಹೊರಗಿನವರನ್ನು. ನೀವು ಮೊನ್ನೆಯಿಂದ ನೋಡ್ತಾ ಇದ್ದೀರಿ, ಆ SID ತನಿಖೆ ಆಗ್ತಾ ಇತ್ತು. ಯಾವುದೇ ಗ್ರಾಮದವರು ಯಾವುದೇ ಆಕ್ಷೇಪಣೆ ಮಾಡಲಿಲ್ಲ. ನಾವು ಅದನ್ನು ಸ್ವಾಗತಿಸಿದೆವು, ನಮ್ಮಷ್ಟಕ್ಕೆ ನಾವಿದ್ದೆವು. ಆದ್ರೆ ಇವರು ಏನ್ ಮಾಡಿದ್ರು, SID ತನಿಖೆ ಆಗುವ ಪ್ರದೇಶಕ್ಕೆ ಎಲ್ಲಿಂದಲೋ ಜನ ಕರ್ಕೊಂಡು ಬಂದು ಅವರ ಮೀಡಿಯಾದ ಮುಂದೆ ನಿಲ್ಲಿಸಿ ಅವರಿಗೆ ಬೇಕಾದ ಹಾಗೆ ವಿಡಿಯೋ ಮಾಡಿದ್ರು. ಧರ್ಮಸ್ಥಳದಲ್ಲಿ ಬೇಕು ಅಂತಲೇ ಈ ತರ ನಡೀತಾ ಇದೆ. ದಿನಕ್ಕೊಂದು ಫೇಸ್ಬುಕ್ಗಳಲ್ಲಿ 50 ಬಾಡಿ ಎತ್ತಿದ್ರು. ಅಲ್ಲಿ ಆ ರೀತಿ ಮರಣ ಆಗ್ತಾ ಉಂಟು. ಹುಡುಗಿಯರನ್ನು ರೇಪ್ ಮಾಡ್ತಾರೆ. ಧರ್ಮಸ್ಥಳಕ್ಕೆ ದೇವರಿಗೆ ಬರುವ ಭಕ್ತಾದಿಗಳು ಹೆದರಿಕೊಳ್ತಾ ಇದ್ದಾರೆ. ಇದನ್ನೆಲ್ಲ ನೋಡ್ಕೊಂಡು ಸುಮ್ಮನೆ ಇದ್ವಿ. ಇದು ಈ ತರನೇ ಆದ್ರೆ ಇವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಎಲ್ಲ ನಕಲಿ ಹೋರಾಟಗಾರರು ಈ ಎಲ್ಲ ಸೇರ್ಕೊಂಡು ಕ್ಷೇತ್ರದ ಮೇಲೆ ಬಂಡಾಯ ಬರ್ತಾರೆ. ನಾವು ಜೀವ ಇದ್ದೇವೆ, ನಮ್ಮ ಜೀವ ಬಿಟ್ಟರು ಪರವಾಗಿಲ್ಲ, ಕ್ಷೇತ್ರವನ್ನು ಉಳಿಸಿಕೊಳ್ತೇವೆ. ಗ್ರಾಮಸ್ಥರ ತಾಳ್ಮೆಗೊಂದು ಮಿತಿ ಇದೆ. ಇದನ್ನು ಕೇಳಕಬೇಡಿ. ನಾವು ಪ್ರಾಣ ತೆಗೆಯದಿದ್ರು ಪ್ರಾಣ ಕೊಡ್ಲಿಕ್ಕೂ ರೆಡಿ ಇದ್ದೇವೆ.
ಪ್ರಾಣ ತೆಗೆಯುವ ಅಭ್ಯಾಸ ಇಲ್ಲ ಬಿಡಿ, ಪ್ರಾಣ ಕೊಡುದಾದ್ರೂ ನಾವು ಉಳಿಸ್ಕೊಳ್ತೇವೆ ನಮ್ಮ ಕ್ಷೇತ್ರವನ್ನು. ನಮಗೆ ಗೊತ್ತುಂಟು ನಮ್ಮ ಧರ್ಮಕ್ಷೇತ್ರ ಹೇಗೆ ಉಳಿಸ್ಕೊಳ್ಬೇಕು ಅಂತ.